ಸಾಲ್ಟ್ ಹಾಕಿದ ತಕ್ಷಣ ಹೀಟ್ ಹಾಕಿದ್ದೆ ರೋಲರ್ ಇಳಿಸ್ಬಿಟ್ಟು ಸಾಲ್ಟ್ ಹಾಕ್ತೀರಿ ಫಸ್ಟು. 250 ಟೆಂಪ್ರೇಚರ್ ಬಂದ ಮೇಲೆ ಸಾಲ್ಟ್ ಹಾಕ್ತೀರಿ. ಸಾಲ್ಟ್ ಹಾಕಿದ ತಕ್ಷಣ ರೋಲರ್ನ ಒಂದು 5 ನಿಮಿಷ ಇಳಿಸ್ತೀರಿ. ರೋಲರ್ ಹೀಟ್ ಆಗುತ್ತೆ, ಇದು ರೋಲರ್ ಹೀಟ್ ಆಗುತ್ತೆ. ಹೀಟ್ ಆಗಿದ ತಕ್ಷಣ ರೋಲರ್ ಆನ್ ಮಾಡ್ತೀರಿ. ಇದು ರೋಲರ್ ಆನ್ ಮಾಡಿಬಿಟ್ಟು ಇದು ಸ್ಪೀಡು ಎಷ್ಟು ಬೇಕಂದ್ರೆ ಎಷ್ಟು, ಜೋರಾಗಿ ಬೇಕಂದ್ರೆ ಜೋರಾಗಿ, ಸ್ಲೋ ಬೇಕಂದ್ರೆ ಸ್ಲೋ, स्पीड कंट्रोल। नॉर्मल कितना नॉर्मल रखो तो स्पीड में रखो, ज़्यादा फास्ट आता। तुम्हारा प्रोडक्शन ज़्यादा है, प्रोडक्शन नहीं सर, स्पीड कमी कमी। हाँ, तुम्हारा स्पीड कमी हो ना, कमी करो। स्लो हो गया मेरे से, देखो स्टार्ट ऐसा ಟಿನ್ನಿಂಗ್ ಫ್ಲೆಕ್ಸ್ ಇದು ಟಿನ್ನಿಂಗ್ ಫ್ಲೆಕ್ಸ್ ಅಂತ. ಇದೇನು ಮಾಡಬೇಕು, ಸ್ವಲ್ಪ ಪ್ರೆಸ್ ಮಾಡಿಕೊಂಡು, ಇದೇನಾಗಲ್ಲ, ಕೈಯಲ್ಲಿ ಮುಟ್ಟಿದ್ರೆ ಏನಾಗಲ್ಲ. ನೀವು ಗ್ಲೌಸ್ ಹಾಕ್ಕೊಂಡು ಇದು ಮಾಡಿ. ಸ್ವಲ್ಪ ಜನರಿಗೆ ಅಲರ್ಜಿ ಆ ಥರ ಏನಾದಿದ್ರೆ ಪ್ರಾಬ್ಲಮ್ ಆಗುತ್ತೆ, ಅಲರ್ಜಿ ಆ ಥರ ಇದೆ ನೋಡಿ. ಐಸ್ ಇದು ಫ್ಲೆಕ್ಸ್ ತಗೊಂಡು ಇದ್ರ ಮೇಲೆ ಫುಲ್ ಹಾಕಬೇಕು, ಕಾಪರ್ ಮೇಲೆ ಟಿನ್ನಿಂಗ್ ಫ್ಲೆಕ್ಸ್। टिनिंग फ्लेक्स सोल्डरिंग फ्लेक्स आता है। हाँ, उसमें चिपक जाएगा आपको। हाँ, कॉपर रिंग से डिपॉजिट। देखो ನೋಡಿ ऐसा रखकर ಕಾಪರ್ ಕೆಳಗಡೆ ಇರಬೇಕು. ಟಿನ್ನಿಂಗ್ ಆಗಿಲ್ಲ ಈಗ, ಹಾಂ ತೊಗೊಂಡು ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಈಗ ಆ ಕಡೆ ಹಾಕಿ ಆ ಕಡೆ ಬಂತ ಹಾಂ ಟಿನ್ನಿಂಗ್ कैसे टिनिंग चांद आ गया। होगा, देखो हिट नहीं होगा, ड्राई हो गया। अभी टिनिंग नहीं हुआ, टिनिंग फ्लक्स डालना है पहले, और टिनिंग फ्लक्स इसमें ಇನ್ನೊಂದು ಸರಿ ಸೂಪರ್. ಸರಿಯಾಗಿ ಬಂದಿಲ್ಲ ಅಂದರೆ ಏನಿಲ್ಲ, ಸರಿ ಮಾಡಿಕೊಂಡು ಮತ್ತೆ ವಾಪಸ್ ಬಿಡ್ಬೋದು. 1-2-3 ಸಲ ಬಿಡಿ, ಏನೂ ಆಗಲ್ಲ. ಲೂಸ್ ಇದ್ದರೆ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಅಷ್ಟೇ. देखो अब इसका अपोजिट होगा ना। अपोजिट भी करना है ಇಲ್ಲ ಸರ್, ಇದು ಕೊಡೋಣ. लेकिन ये ಇಲ್ಲ कट ಇಲ್ಲ, करके यहाँ पर ಸ್ಟ್ರೈಟ್ ಹೋಗಿಲ್ಲ, ಆಂಟಿನ ಇದೆ. ಬಂತು ಬಂತು, ಆದರೆ ಇದು ಬರಬಾರ್ದು, ಇದು बबल तो खराब हो गया। ನೇ ಹ್ಞೂ स्पेसिंग करेक्ट, ಇವಾಗ ಕರೆಕ್ಟ್ ಆಗಿದೆ. स्पेसिंग करेक्ट होना चाहिए। ಬೋರ್ಡು ಇಲ್ಲ, ಕೊಂಚ ಮೋಟಾ ಬೋರ್ಡು ವೈಕುನು ಇದಕ್ಕಿಂತ नहीं, खास तो सलवा के लिए एक स्पेसिमेन रखे पड़ेगा कि इसके साथ डालेंगे इतना साइज में, इतना टेप पर रहेगा। बस मतलब ಅவ்வளோதான் ಸರ್. ಅದೆಲ್ಲ ಕೊಟ್ಟರು अभी बहुत हीट